ನಾನು ಹೇಳ್ತೀನಿ ಸರ್ಕಾರ ಹೆಂಗ್ ಕೆಲಸ ಮಾಡುತ್ತೆ ನನಗೆ ಗೊತ್ತು. ಯಾವುದೇ ಲೆಟ್ರು ರಿಕ್ವಿಸಿಷನ್ ಬೇಕಿಲ್ದೇನೆ ಕೆಲಸ ಮಾಡ್ತೀರಾ ನೀವು ಅಲ್ವಾ? ನಿಮ್ಗೆ ಆಗ್ಬೇಕು ಮಾಡ್ಬೇಕು ಅನ್ನೋವಾಗ ಏನು ಬೇಡ, ಯಾವ ಮನವಿ ಪತ್ರ, ಯಾವ ಲೆಟ್ರು, ಯಾವ ಪರ್ಮಿಷನ್, ಯಾವ ದಾಖಲೆ ಬೇಕಾಗಿಲ್ಲ, ಹಾಗೆ ಮಾಡ್ತೀರಾ. ಮಿಕ್ಕಿದ್ದಕ್ಕೆಲ್ಲ ಒಂದ್ ರೈಟಿಂಗ್ ಅಲ್ಲಿ ಕೊಡಿ, ಒಂದ್ ರೈಟಿಂಗ್ ಅಲ್ಲಿ ಕೊಡಿ. ರೈಟಿಂಗ್ ಅಲ್ಲಿ ಕೊಡದೇ ಇರೋದಕ್ಕೆ ಅಲ್ವಾ ಶುಲ್ಕ ತಗೊಳ್ಳೋದು. ಇಲ್ಲಿ ನಾನೇನಾದ್ರೂ ಅವ್ರ ಹತ್ರ ಮಿಸ್ಬಿಹೇವ್ ಮರ್ಯಾದೆ ಕೊಟ್ಟು ಮಾತಾಡಿಲ್ಲ ನೀವು. ಲಾಸ್ಟ್ ಟೈಮ್ ಮರ್ಯಾದೆ ಕೊಟ್ಟು ಮಾತಾಡಿಲ್ಲ. ದಯವಿಟ್ಟು ಇದು ಸೀಟ್ ತಗೊಳ್ಳಿ, ಪರವಾಗಿಲ್ಲ. ನಾನು ಸನ್ಮಾನ ಮಾಡ್ಬೇಕು ಅಂತ ಬಂದೆ. ಇದು ಸರಿ ಹೋಗಲ್ಲ ಇವತ್ತು ಅಂತ ಬಿಟ್ಟಿದ್ದೀನಿ. ನೀವು ಅದು ನಾವು ಏನಿಲ್ಲ, ನೀವೇನಾದ್ರೂ ನಿಮ್ ವಿರುದ್ಧವಾಗಿ ಈ ತರ ಮಾಡೋದು ಏನ್ ಮಾಡ್ತೀರಾ? ಸುಳ್ಳು ಕೇಸ್ ಹಾಕ್ತೀರಾ. ಸೆಕ್ಷನ್ 353 ಅಂತ ಹಳೇದಿತ್ತು. ಖದೀಮ್ರು ಪೊಲೀಸರು ಸೆಕ್ಷನ್ 353 ಅಟ್ರಾಕ್ಟ್ ಆಗದೆ ಇದ್ರು 353 ಬರ್ಕೊಡ್ತಾ ಇದ್ರು. ನಾವೆಲ್ಲ ಹೋಗಿ ಏನ್ ಬೇಲ್ ತಗೊಳ್ಬೇಕಾಗಿತ್ತು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಬಂದು ಏನೋ ಪ್ರಾಮಾಣಿಕ ಅಧಿಕಾರಿ ಮಂಜುನಾಥ್ಗೆ ಏನಾಗ್ತೀರಾ ನೀವು? ಏನಂತ ಇಲ್ಲಿ ಇರೋರ್ಗು ಆ ತರದ್ದು ಏನು ಆಗಲ್ಲ. ಅವ್ರಿಗೆ ನಾವೇನ್ ನಾವು ಕೊಡ್ತೀವಿ, ಅವ್ರಿಗೆ ನಾವು ಕೊಡ್ತೀವಿ. ಆದ್ರೆ ಅವ್ರು ಏನು ನೀವು ಹೇಳಿದ್ನಲ್ವಾ, ಈಗಲೂ ನಿಮ್ಮ ವ್ಯಾಪ್ತಿಲಿ ಇದೆ, ನಿಮ್ ಜೂರಿಸ್ಡಿಕ್ಷನ್ ಇದೆ ಅಂದ್ರೆ ಅವರಿಂದ ಯಾವುದೇ ಲೆಟರ್ ಇಲ್ಲ ನೀವು ಮಾಡ್ಬೇಕು. ಮಾತೆತ್ತಿದ್ರೆ ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ, ರಿಪ್ಲೈ ಕೊಡದೇ ಇರೋದಕ್ಕೆ ಅಲ್ವಾ ಮಾತುಕತೆ ನಡೆಯೋದು ಅಲ್ವಾ?